ಹಲೋ ಗೆಳೆಯರೇ, ನಮಸ್ಕಾರ. ಇವತ್ತು ನಮಗೆ GM ಪಲ್ಲವಿ ಎನ್ನುವರು ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದಾರೆ ನಮಗೆ. ಇವರು ಬಂದು 9 ವರ್ಷದಿಂದ ಒಂದು ಕೆಲಸವನ್ನ ಮಾಡುವುದಾಗಿ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಇವರಿಗೆ ಬಂದು 32,000 ರೂಪಾಯಿ ಸಂಬಳ ಇದೆ ಅಂತ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಮದುವೆ ಆಗಿ ಡೈವರ್ಸ್ ಆಗಿದೆ ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದಕ್ಕೆ ಕಾರಣನೂ ಕೂಡ ಕೊಟ್ಟಿದ್ದಾರೆ ಗೆಳೆಯರೇ. ಇವರು ಅವರಿಗೆ ಗಂಡಸ್ಥಾನ ಅನ್ನೋದು ಇರಲಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಯಾವುದೇ ಒಂದು ಮುಜುಗರ ಇಲ್ಲದೆ ಹೇಳಿಕೊಂಡಿದ್ದಾರೆ. ಇವರಿಗೆ ತಮ್ಮ ಇದ್ದಂತೆ ಈಗ ಇಲ್ಲ ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮನೆ ಜವಾಬ್ದಾರಿ ಇವರೇ ಒಂದು ತೆಗೆದುಕೊಂಡಿರುವುದಾಗಿ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಮನೆ ಜೊತೆಗೆ 3 ಎಕರೆ ಜಮೀನು ಕೂಡ ಇರುವುದಾಗಿ ಮಾಹಿತಿಯಲ್ಲಿ ಇವರು ತಿಳಿಸಿದ್ದಾರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ ಗೆಳೆಯರೇ. ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡಿಬೇಕಪ್ಪ ಅಂದ್ರೆ ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದೇ ರೀತಿ ನಿಮಗೆ ಉಚಿತವಾಗಿ ಮಾಹಿತಿಗಳು ಬರ್ತಾ ಹೋಗುತ್ತೆ. ಬನ್ನಿ ಗೆಳೆಯರೇ, ಇವರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಗೆಳೆಯರೇ, ನೋಡಿ, ಇವರು ಬದುಕಿನ ಒಂದು ಸತ್ಯವನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಮದುವೆ ಆಗಿ 1 ತಿಂಗಳಿಗೆ ಇವರಿಗೆ ಗೊತ್ತಾಯ್ತಂತೆ ಗೆಳೆಯರೇ, ಅವರಿಗೆ ಗಂಡಸ್ಥಾನ ಅನ್ನೋದು ಇರಲಿಲ್ಲ ಅಂತ. ಇವರಿಗೆ ಆ ಒಂದು ಮದುವೆ ಆಗಿ 1 ತಿಂಗಳಿಗೆ ಗೊತ್ತಾಯ್ತಂತೆ. ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಡೈವರ್ಸ್ ಮಾಡಿದೆ ಅಂತ ಸ್ಪಷ್ಟವಾಗಿ ಯಾವುದೇ ಒಂದು ಮುಜುಗರ ಇಲ್ದಾನೆ ಹೇಳ್ಕೊಂಡಿದ್ದಾರೆ ಇವರು. ನೋಡಿ, ಇವರಿಗೆ ತಂದೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ, ತಾಯಿ ಇದ್ದಾರೆ ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ. ಇವ್ರ ತಮ್ಮ ಇದ್ರಂತೆ, ಅವ್ರ ತಮ್ಮ ಅವರು ದುರ್ಚಟಗಳಿಗೆ ಬಂದು ಬಲಿಯಾಗಿರುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಇವರು. ಹಾಗಾಗಿ ಜಮೀನು ಬೇರೆಯವರಿಗೂ ಕೊಟ್ಟು ಈಗ ಕಂಪ್ನಿಯಲ್ಲಿ ಕೆಲಸಕ್ಕೆ ಆ ಒಂದು ಕೆಲಸವನ್ನ ಮಾಡುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಗೆಳೆಯರಿ. ಈ ಒಂದು ಬದುಕಿನ ಸತ್ಯವನ್ನ ನೋಡಿ ಗೆಳೆಯರಿ. ಗೆಳೆಯ ಬೇಕು. ಗೆಳೆಯ ಯಾವ ರೀತಿ ಇರ್ಬೇಕಂದ್ರೆ, ಇವರಿಗೆ ಹೆಂಡತಿ ಸೆರಗನ್ನ ಹಿಡಿಯೋದು ಬಿಟ್ಟು ದುಡಿಮೆ ಕಡೆ ಒಂದು ಗಮನ ಇರುವಂತಹ ಗೆಳೆಯ ಆಗಿರ್ಬೇಕಂತೆ. ಸ್ವಚ್ಛವಾಗಿ ದುಡಿಯುವ ಕಡೆ ಗಮನ ಇರುವಂತಹ ಗೆಳೆಯ ಆಗಿರ್ಬೇಕಂತ ಹೇಳ್ಕೊಂಡಿದ್ದಾರೆ. ಅವರಿಗೆ ಅಕ್ಷರ ಜ್ಞಾನ ಕಡ್ಡಾಯವಾಗಿ ಇರಲೇಬೇಕು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೋಡಿ, ಬಡವರಾದ್ರೂ ಓಕೆ, ಸೋಮಾರಿ ಆಗಿರಬಾರ್ದು ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ತೊಂದರೆ ಮಾಡದಂಗೆ ನೋಡಿಕೊಂಡು ಸಾಕುವಂತಹ, ಪ್ರೀತಿಯಿಂದ ಸಾಕುವಂತಹ ಗೆಳೆಯ ಬೇಕು ಅಂತ ಈ ಒಂದು ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಇವೆಲ್ಲ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ನಿಮ್ಮ ಅಭಿಪ್ರಾಯವನ್ನು ನೀವು ಶೇರ್ ಮಾಡಬಹುದು ಗೆಳೆಯರೇ. ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ. ಈ ಒಂದು ಮನೆ ಬಂದು ಇವರ ಅಪ್ಪಾಜಿ ಅವರು ಇರುವಾಗಲೇ ಈ ಒಂದು ಮನೆಯನ್ನ ಕಟ್ಟಿರುವುದಾಗಿ ಹೇಳ್ಕೊಂಡಿದ್ದಾರೆ. 2 ಬೆಡ್ರೂಮ್ ಇರುವಂತ ಮನೆ ಇದಾಗಿದೆ ಗೆಳೆಯರೇ. ಹಳ್ಳಿಯಲ್ಲಿ ಇರುವುದಾಗಿ ಈ ಒಂದು ಮನೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಮನೆಯಲ್ಲಿ ಈಗ ಇವರು ಇರಲ್ಲ ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಗೆಳೆಯರೇ. ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ, ಹೆಸರು ಬಂದು GM ಪಲ್ಲವಿ ಅಂತ, ತಂದೆ ಹೆಸರು ಗಂಗಾಧರ್ ಅವರು ಇಲ್ಲ ಗೆಳೆಯರೇ. ತಾಯಿ ಬಂದು ಲತಾ ಅಂತ ತಿಳಿಸಿದ್ದಾರೆ. ಆಸ್ತಿ ಬಂದು ಒಂದು ಮನೆ ಇದೆ, ಅವಾಗಲೇ ತೋರಿಸ್ದಂಗೆ ಒಂದು ಮನೆ ಇದೆ, ಜೊತೆಗೆ 3 ಎಕರೆ ಜಮೀನು ಕೂಡ ಇದೆ. 90 ಗ್ರಾಮ್ ಚಿನ್ನದ ಒಡವೆಗಳನ್ನ ಮಾಡಿಸ್ಕೊಂಡಿದ್ದಾರಂತೆ ಇವರು. ಜೊತೆಗೆ BA ಎಜುಕೇಶನ್ ಇವ್ರದ್ದು BA ಆಗಿದೆ ಗೆಳೆಯರೇ. ನೋಡಿ, ಇವರು ಬಂದು ಹೊಸಪೇಟೆ ಇವರು ಸ್ವಂತ ಊರು. ವರ್ಕ್ ಬಂದು ಬೆಂಗಳೂರಿನಲ್ಲಿ ಒಂದು ವರ್ಕ್ ಅನ್ನ ಮಾಡುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಎತ್ತರ ಬಂದು 157 ಸೆಂಟಿಮೀಟರ್, ತೂಕ ಬಂದು 70 ಅಂತ ಹೇಳ್ಕೊಂಡಿದ್ದಾರೆ. ಈಗ 35ರ ಒಂದು ವಯೋದಲ್ಲಿ ಇವರಿಗೆ ಪ್ರೆಸೆಂಟ್ ನಡೆಯುತ್ತಿರುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಗೆಳೆಯರು ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಗೆಳೆಯರೇ, ಇವ್ರನ್ನ ನೀವು ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ನಿಮ್ಮ ಎಲ್ಲಾ ಕಮೆಂಟ್ಗಳನ್ನ ಇವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸ್ತಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಅನ್ನ ಮಾಡಿ. ನೀವು ಏನು ಓದ್ತಾ ಇದ್ದೀರಾ, ಏನು ಓದಿದ್ದೀರಾ, ಅಥವಾ ಏನು ಕೆಲಸ ಮಾಡ್ತಾ ಇದ್ದೀರಾ, ಇರೋದೆಲ್ಲಿ, ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸಿದ್ರೆ ಅವನ್ನೆಲ್ಲವನ್ನ ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸ್ತಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಅನ್ನ ಮಾಡಿ, ಇಲ್ಲಾಂದ್ರೆ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.